ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಈ ವಿಡಿಯೋ ಏನಂತಂದರೆ ಹರ್ಷದು ಬರ್ತ್ಡೇ ಆಗಿತ್ತು. ಸೊ ಹರ್ಷದು ಕೇಕ್ ಕಟ್ ಮಾಡಿಸಿರೋದು, ಯಾವ್ಯಾವ ಥರ ಪರ್ಚೇಸ್ ಮಾಡಿದ್ವಿ, 2 ಡೇಸ್ದು ಇರುತ್ತೆ ಇದರಲ್ಲಿ ಬ್ಲಾಗ್ ಥರ. ಸೊ ಪ್ಲೀಸ್ ಎಲ್ಲರೂ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಪಾಪುಗೆ ಬ್ಲೆಸ್ಸಸ್ ಮಾಡ್ಕೊಳ್ಳಿ, ಕೊಡಿ. ಓಕೆ, ಈ ವಿಡಿಯೋ ಬರುತ್ತೆ ಜಾಸ್ತಿ ಟಪ್ ಅಂತ ಮಾತಾಡೋದು ಬೇಡ. ಬರ್ತಡೇ ಹಿಂದಿನ ದಿನ ಹೋಗಿ ಪಾಪು ಬಟ್ಟೆ ತೊಗೊಂಡು ಬಂದ್ವಿ. ಆ ಬಟ್ಟೆ ತೊಗೊಂಡು ಬಂದು ಕರೆಕ್ಟಾಗಿ 12ಗೆ ನಾವು ಕೇಕ್ ಕಟ್ ಮಾಡಿದ್ವಿ. Happy birthday to you. Happy birthday to you. Mobburu mobba. Clap pudi. Avanu idare na. Clap pudi ma. Yes. Malaga sariya. Pura. ಇವನೇ ಕೇಕ್ ಎಲ್ಲ ಕಟ್ ಮಾಡಬೇಕಂತ ಅದನ್ನು ಒಂದು ರಂಪಾಟ ಮಾಡ್ದೆ. ಹಿಂಗೆ ಕಟ್ ಮಾಡಿ ಹಂಗೆ ಕಟ್ ಮಾಡಿ ಅಂತ ಕೇಕ್ನ ಲಾಸ್ಟ್ಗೂ ಬಿಟ್ಟೇ ಇಲ್ಲ. ನಾವು ತೊಗೊಂಡೋಗಿಟ್ವಿ. ಏನು ಮಾಡ್ತಿದ್ಯಾ ಮಗನೆ? ಸಾಕೆತ್ತಿಗೆ ಹೋಗು. ಅವನಿಗೆ ಬಲೂನ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಗಿಬಿಟ್ಟಿದೆ. ಅದನ್ನು ಬಿಟ್ಟು ಬರ್ತಾನೆ ಇಲ್ಲ ಅವನು. ಹಾಗೆ ನಮ್ಮ ನಾದಿನಿನೂ ನಮ್ಮ ಮನೆಯವರು ಆಟ ಆಡಿಸ್ತಾ ಇದ್ದರು. ಬಲೂನ್ಸ್ ಎಲ್ಲ ಆಮೇಲೆ ಹಾಕೋದು ಆ ಥರ. ಅವನು ಓದಿ ಅಂದ್ಕೊಳ್ಳೋದನ್ನು ಬಲೂನ್ನ ಈ ಕಡೆ ಆ ಕಡೆ ಹೋಗೋದು ಮಾಡೋದು ಇದೇ ಮಾಡ್ತಿದ್ದ ಬಲೂನಲ್ಲಿ ಆಟಾಡಿಕೊಂಡು. ನಮ್ಮ ನಾದಿನಿಯವರು ಹೊಸ ಬಟ್ಟೆ ತಂದಿದ್ರು. ಬಟ್ಟೆ ಚೇಂಜ್ ಮಾಡೋಣ ಬಾರೋ ಚೇಂಜ್ ಮಾಡಿಸ್ಕೊ ಅಂತಂದರೆ ಒಂದು ಟಾಪ್ ಬಿಚ್ಚಿಸ್ಬಿಟ್ಟು ಮತ್ತೆ ಬರ್ತಿದ್ದಾನೆ ಬಲೂನ್ಗಳ ಹತ್ರ. ಬಂದು ಒದಿಯೋದು ಇದು ಮಾಡೋದು ಓಡಾಡೋದು ಇವೇ ಮಾಡ್ತಿದ್ದಾನೆ. ನಮಗಂತೂ ಅವನ ಹಿಂದೆ ತಿರುಗಿ ಸಾಕಾಗ್ಬಿಡ್ತು. ಆಮೇಲೆ ಹಂಗೋ ಹಿಂಗೋ ನಮ್ಮ ಮನೆಯವ್ರ ಹತ್ರ ಹಾಕ್ಸ್ಕೊತಾ ಇದ್ದಾನೆ. ಅದು ಬಲವಂತದಿಂದ ಹಾಕ್ತಾ ಇದ್ದಾರೆ ಅವನು ಪಾಪ ಬಲೂನ್ ಮೇಲೆ ಕಣ್ಣ ಅವನಿಗೆ. ಆ ಕಡೆ ಹೋಗಿ ಎಲ್ಲ ಆಟಾಡುವ ಅಂದ್ಕೊಂಡು ಹಾಕ್ತಾಯಿದ್ದಾರೆ. ಹಾಕಾದ್ಮೇಲೆ ನೋಡಿ ಅವನು ಎಷ್ಟು ತೀಟೆ ಮಾಡ್ತಾನೆ ಅಂತ. ಶೂಟ್ ಮಾಡ್ತಾವನೆ ಎಲ್ಲ ಅಪ್ಪಗೆ ಶೂಟ್ ಮಾಡೋದು ನೋಡಿ. ಇದನ್ನ ಹಾಕೊಂಬ ಇನ್ನೂ ಸೂಪರ್ ಆಗಿರ್ತೀಯ. ಬಕೆಟ್ ಎಲ್ಲ ಬರ್ತಿದ್ದೆ ಬಾರೋ ಹೋಗಿ ಕುತ್ಕೊಂಡು
ಚೇಟು ಫೋಕಸ್ ಮೀ ಪ್ಲೀಸ್. ಚೇಟು ಬಲೂನ್. ಅವನಿಗಂತೂ ಬಲೂನ್ ಅಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದ್ರ ಮೇಲೆ ಆಟಾಡ್ತಾಯಿದ್ರು. ಇನ್ನೂ ಸ್ವಲ್ಪ ಫನ್ ಮಾಡೋಕ್ಕೆ ನಮ್ಮ ನಾದಿನಿಯವರೆಲ್ಲ ಫ್ಯಾನ್ ಗಾಳಿ ಇಡೋದು ಇವೆಲ್ಲ ಮಾಡ್ತಾಯಿದ್ರು. ತುಂಬ ಫನ್ನಾಗಿ ನಡೀತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಬಟ್ಟೆ ಅಂತೂ ನನಗಂತೂ ತುಂಬ ಹಿಡಿಸ್ತು. ಈ ಬಟ್ಟೆಗೆ ನಾನು ಫೋಟೋಸ್ ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ, ಅದರಲ್ಲಿ ನೋಡಿ. ಆಮೇಲೆ ಇವತ್ತಿಗೆ ನೈಟಿಗೆ ಇಷ್ಟೆಲ್ಲ ಆಯಿತು. ಮಲಗೋಷ್ಟೊತ್ತಿಗೆ 2 ಗಂಟೆ ಆಯಿತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನ ಫ್ರೆಂಡ್ ಮನೆಗೆ ಹೋಗಿ ಡ್ಯಾನ್ಸ್ ಎಲ್ಲ ಹಾಡಿರೋ ವಿಡಿಯೋ ಇದು. ಇದೆ ಅಲ್ವಾ ಪಲ್ಯ? ಇನ್ನು ಫೋಟೋಶೂಟ್ ಮಾಡ್ಸೋಕ್ಕೆ ನಾವು ಪಾರ್ಕಿಗೆ ಹೋಗಿದ್ವಿ. ಈ ಬಟ್ಟೆನ ಫೋಟೋಶೂಟ್ಸ್ ಮಾಡಬೇಕು ಅಂತ ಈ ಪಾರ್ಕ್ ಹೋಗಿ ಫೋಟೋಸ್ ಎಲ್ಲ ತೆಗ್ದಿದ್ದೀವಿ ನಾವು. ಹಾಯ್ ಏನು ಏನು ನಿಂಬಳೆ ಆಟಾಡು. ಬಂದು ಬಟ್ಟೆ ಚೇಂಜ್ ಮಾಡೋಣ ಬಾ. ಮುಂದೆ ನೋಡ್ಕೊಂಡು ನಡಿ. ಹುಷಾರು, ಜಾಸ್ತಿ ಆ ಕಡೆ ಹೋಗ್ಬೇಡ. ಈ ಬಟ್ಟೆನೆಲ್ಲ ಫೋಟೋಶೂಟ್ ಮಾಡಿದ್ದಾಯಿತು. ಇನ್ನೊಂದು ಬಟ್ಟೆ ತೊಗೊಬಂದಿದ್ದೆ ನಾನು, ಅದನ್ನು ಹಾಕಿ ಫೋಟೋಶೂಟ್ ಮಾಡೋಣ ಅಂತ. ಇವೆಲ್ಲ ಫೋಟೋಸ್ ಎಲ್ಲ ನೋಡಬೇಕಂದ್ರೆ ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ಲಕ್ಕಿ ಚಾಮ್ ಅಂತ ID ಇದೆ, ಹೋಗಿ ಫಾಲೋ ಮಾಡಿಕೊಂಡು ಅಲ್ಲಿ ನೋಡಿ ಪಿಕ್ಸ್ ಎಲ್ಲ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ನಾನು. ಹಂಗೋ ಹಿಂಗೋ ಹಠ ಮಾಡಿ ಎಲ್ಲ ಹಾಕೋಷ್ಟೊತ್ತಿಗೆ ಅಲ್ಲೂ ಸುಸ್ತಾಗ್ಬಿಟ್ಟಿತ್ತು. ಹಾಕಿ ಒಂದು ಫೋಟೋಶೂಟ್ ಮಾಡಿಸ್ತಾ ಇದ್ವಿ. ಅಲ್ಲೂ ಒಂದು ಪೋಸ್ ಕೊಡೋಕ್ಕೆ ನಿಂತ್ಕೊಳ್ಳೋ ಅಂತಂದರೆ ಅಂತೂ ನಿಂತ್ಕೊತಾನೆ ಇಲ್ಲ ಅವನೊಂದು ಕಡೆಯಲ್ಲಿ. ನಮ್ಮನೆಯವ್ರಿಗಂತೂ ಕೋಪ, ಸಿಟ್ಟು ಬರ್ತಿದೆ. ನನಗೂ ತುಂಬ ಸಿಟ್ಟು ಬರ್ತಿದೆ. ನಿಂತ್ಕೋಬೇಕಲ್ವ ಕರೆಕ್ಟಾಗಿ ಒಂದು ಫೋಟೋಸ್ ತೆಗಿಬೇಕಂತಂದರೆ. ಆವಾಗವಾಗ ಅವ್ನ ಮೂಡ್ ಚೆನ್ನಾಗಿದ್ದರೆ ಮಾತ್ರ ಹೆಂಗೆ ಹೇಳ್ತೀವೋ ಹಂಗೆ ತೆಗ್ಸ್ಕೊತಾನೆ. ಇಲ್ಲಾಂದರೆ ಅವ್ನ ಪಡೆಗೆ ಅವ್ನು ಓಡಾಡೋದು ಹೆಂಗೆ ತೀಟೆ ಮಾಡ್ತಿದ್ದೆ ನೀವೇ ನೋಡಿ. ಎಲ್ಲಿಗೆ ಚೇಟು ಹೋಗಿ ನಿಂತ್ಕೊಂತೀಯ, ಬೀಳ್ಬೇಕಾ ಹೋದೆ ನಿಂಗೆ ಇವಾಗ? ಹೋದೇನಾ? ಹೋಗಿ ನಿಂತ್ಕೋ, ಹೋಗು, ಒಳ್ಳೆ ಮಗು ಥರ ಹೋಗಿ ನಿಚೆ ಹೋಗಲ್ಲಿ. ಹೋಗೋ, ಮಳೆ ಬರುತ್ತೆ, ಮಳೆ. ತಲೆ ಬಚ್ಕೊಂಡು ಫೋಟೋ ಹಿಡಿ, ಜಲ್ದಿ ಬಚ್ಕೊಂಡ್ರೆ ಸಾಕ್ಬಿಡು. ಹಾಂ, ಸೆಲ್ಫಿ ಹಂಗ ಸೆಲ್ಫಿ. ತಲೆ ಕೂದಲು ಸರಿ ಮಾಡ್ಕೊಂಬಿಡು. ತಲೆ ಬಚ್ಕೊಂಡು ಕೂದಲು ಸರಿ ಮಾಡ್ಕೊ. ನಾನು ಹೆಂಗೆ ಇಟ್ಕೊಳ್ಬೇಕು, ನೀನು ಹಂಗೆ ಇಟ್ಕೋಬೇಕಾ ಮೊಬೈಲು? ತಲೆ ಬಚ್ಕೊ ಫಸ್ಟು. ಓಕೆ, ಮೊಬೈಲ್ ಕೆಳಗೆ ಹಾಕೋತೀಯ, ನಂಗೆ ದಿಕ್ಕನ್ನುತ್ತವಲ್ಲ. ಸೆಲ್ಫಿ ಇಟ್ಕೊಂಡಿದ್ದಾಯ್ತಾ? ಸೆಲ್ಫಿ ಇಟ್ಕೊಂಡ, ಫೋಟೋ ಇಟ್ಕೊಂಡ? ಇಟ್ಕೊಪಟ್ಟಂತ. ಸ್ಮೈಲ್ ಕೊಡು. ಇಟ್ಕೊಂಡ ಸ್ಮೈಲು? ಸಾಕು ಕೊಡು, ನಾನು ಹಿಡಿತೀನಿ, ಕೊಡು ಫೋಟೋ. ಸ್ಟೂಪಿಡ್ ಫೆಲೋ. ಸಾಕಾ? ಆಯ್ತಾ? ಇನ್ನೂ ಇಟ್ಕೊಂತೀಯ? ನೋಡಿ, ಅಲ್ಲಿ ನೋಡಿ ಫೋಟೋ ಕೊಡು. ಅಲ್ಲಿ ಹೊಡಿಯುವಂತೆ ಬರು ನೀನು. ಬಾಮನ್ ಎಷ್ಟೊತ್ತು ಮಾಡ್ತೀಯ ನೀನು? ಇವಾಗ ನಾನು ಹೋಗ್ತೀನಿ ಮತ್ತೆ. ಇವಾಗ ನೋಡು, ಬೂವ ಕಲ್ತಿದ್ದು ಕೊಡೋದ ನಿಮ್ಮ ಅಪ್ಪಗೆ ಕೊಟ್ರೆ ಅದು ಇಟ್ಕೋದು. ಬಾ, ಎಷ್ಟು ಹೇಳೋದು ಮರ್ಯಾದೆ. ಮನೆಯಲ್ಲಿ ಎಲ್ಲ ಪೂಜೆಗಳಾಯಿತು. ಮನೆಯಲ್ಲಿ ಏನೋ ಪೂಜೆ ಮಾಡಿದರೆ ಏನೋ ನನಗೆ ನೆಮ್ಮದಿ, ಮನೆಯಲ್ಲಿ ಒಂಥರ ಪೀಸ್ಫುಲ್ ಮೈಂಡ್ಸೆಟ್ಟು, ಪಾಸಿಟಿವ್ ಮೈಂಡ್ಸೆಟ್ ಎಲ್ಲ ಬರುತ್ತೆ. ಸೊ ಮನೆಯಲ್ಲೆಲ್ಲ ಪೂಜೆ ಆಯಿತು. ಅವನು ಮುಗಿತಿದ್ದಾನೆ ನೋಡಿ. ಮುಗಿ ಕಿಚ್ಚಿ ಕೊಟ್ಬಿಡು, ಚಾಮಿ ಕಿಚ್ಚಿ ಕೊಟ್ಬಿಡು.
ಹಿಂಗೆ ಕಿಚ್ಚಿ ಕೊಡೋದು ಕಿಚ್ಚಿ ಕೊಡೋದು ಕಳ್ಳ ನೀನು. ಚೇಟ ಎಲ್ಲೋಗ್ತೀವಿ ಮಗ ನಾವು ಇವಾಗ? ಹಾಂ ಎಲ್ಲೋಗ್ತಾಯಿದ್ದೀವಿ ನಾವು? ಎಲ್ಲಿಗೆ ಹೇಳು, ಎಲ್ಲಿಗೆ ಹೋಗ್ತಾಯಿದ್ದೀವಿ ನಾವು? ಅಲ್ಲಂದರೆ ಚಾಮಿ ಹೆಂಗೆ ನೋಡ್ಸೋದು ನೀನು? ಚಾಮಿ ಹತ್ರ ಹೋಗ್ತಿದ್ದೀವಾ? ಅಯ್ಯೋ ಚೂಪಿ ಚೂಪಿ ಚೂಪಿ. ಅವ್ರ ಅಪ್ಪ ಬಿಟ್ಬಿಟ್ಟು ಹೋಗ್ಬಿಟ್ರು ಕೆಲಸಕ್ಕೆ ಅಂದ್ಬಿಟ್ಟು ಅವ್ನು ಕುತ್ಕೊಂಡು ಅಳ್ತಾ ಇದ್ದಾನೆ. ಒಂದು ದೇವಸ್ಥಾನ ಕರ್ಕೊಂಡೋಗು, ಇಲ್ಲಾಂದ್ರೆ ಅಪ್ಪ ಹತ್ರ ಕರ್ಕೊಂಡೋಗು ಅಂತ. ಅಪ್ಪ ಹತ್ರನೇ ಹೋಗೋಣ ಬಾ, ಚಾಮಿ ಹತ್ರ ಹೋಗೋಣ. ಬಾ ಹೋಗೋಣ ಬಾ. ನಂಗಳ ನಿಂದು ನಂಗಳು ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ ನಿಮಗೆ. ಸುಮ್ಮನೆ ಹಾಕಿರ್ಚೋದಲ್ಲ ನೀನು. ಬಾ ಹೋಗೋಣ ಬಾ ಬಾ. ಹೋಗೋಣ. ಬಾಯ್ ಮಾಡ್ಬಿಡೋಣ ಹೋಗೋಣ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಭಗವತಿ ದೇವಸ್ಥಾನ ಅಂತ. ಅಲ್ಲಿ ಹೋಗಿ ಎಲ್ಲ ಬೇಡ್ಕೊಂಡು ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು ಬಂದ್ವಿ. ಹಂಗಂತೂ ಮಹಾಮಂಗಳಾರತಿ ಮಾಡಬೇಕಾದಾಗ ಸೌಂಡ್ ಬರುತ್ತೆ, ಆರತಿ ಸೌಂಡು ಎಲ್ಲ. ಅಂತೂ ತುಂಬ ಇಷ್ಟಪಟ್ಟವನು. ಆ ದೇವಸ್ಥಾನ ಮುಗಿಸ್ಕೊಂಡು ಆದಮೇಲೆ ನಾವು ಬೇರೆ ದೇವಸ್ಥಾನಕ್ಕೆ ಬಂದ್ವಿ, ವಾಸವಿ ದೇವಸ್ಥಾನ ಅಂತ. ಅದ್ರ ಮುಂದೆ ಅಲ್ಲಿ ನಮ್ಮ ಅಂಗಡಿ ಪಕ್ಕ, ನಮ್ಮ ಅಂಗಡಿ ಹತ್ರ. ಅಲ್ಲೂ ಇವತ್ತು ಪೂಜೆಗಳೆಲ್ಲ ಆಗ್ತಿತ್ತು. ಆ ಪೂಜೆ ಎಲ್ಲ ಮಾಡಿಕೊಂಡು ಅನ್ನಪ್ರಸಾದ ಎಲ್ಲ ಕೊಡ್ತಿದ್ರು. ಅದನ್ನು ಪ್ರಸಾದ ತೊಗೊಂಡು ಅವನಿಗೂ ತಿನ್ನಿಸಿ, ನಾವು ಸ್ವಲ್ಪ ತಿನ್ನಿಸಿ ಹಾಗೆ ಅಂಗಡಿಗೆ ಹೋದ್ವಿ. ಅಂಗಡಿಗೆ ಹೋಗಾದ್ಮೇಲೆ ನೋಡಿ ಏನು ಮಾಡಿದ್ದಾನೆ ಅಂತ. ನೋಡಿದ್ದೀನ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.